ವಿಚಾರದಲ್ಲಿ ಜೆಡಿಎಸ್ ಪಟ್ಟು ಸಡಲಿಸ್ತಾ ಇಲ್ಲ, ನಮಗೆ ಬೇಕೇ ಬೇಕು ಅನ್ನೋ ರೀತಿಯಾದಂತ ಕ್ಲೈಮ್ ಅನ್ನ ಮಾಡ್ತಾ ಇದೆ. ಅಲ್ಲ, ಅದು ಸಹಜ ಅಲ್ವಾ. ಅವರ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಅವರ ಮೊದಲಿಂದ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದೇನು ಮಂಡ್ಯವನ್ನ ಅವರು ಈಸಿಯಾಗಿ ಬಿಟ್ಕೊಡೋ ಅಂತ ಕ್ಷೇತ್ರ ಏನು ಇರಲಿಲ್ಲ. ಮೊದಲಿನಿಂದಾಗ್ಲೂ ಮಂಡ್ಯ ಅನ್ನೋದು ಒಂದು ಸವಾಲಾಗೆ ಇತ್ತು ಬಿಕಾಸ್ ಆಫ್ ದಿಸ್ ಅಲಯನ್ಸ್. ಅದನ್ನ ಯಾವ ರೀತಿ ಒಂದು ಯಾರಿಗೂ ನೋಯಿಸ್ದಂಗೆನೆ ಯಾವ ರೀತಿ ಇದನ್ನ ಪರಿಹರಿಸಬೇಕು ಅನ್ನೋದು ಈಗ ಚರ್ಚೆ. ಮೇಡಮ್, ಈಗ ಒಂದ್ ವೇಳೆ ಈಗ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಆಗಿರುವಂತಹ ಕಾರಣಕ್ಕಾಗಿ ಈಗಾಗಲೇ ಏನಂದ್ರೆ ಕುಮಾರಸ್ವಾಮಿ ಅವರು ಸಹಿತ ಮೊನ್ನೆ ಸಭೆಯನ್ನ ಮಾಡಿ 23ನೇ ತಾರೀಕಿನ ಅಧಿಕೃತವಾಗಿ ಘೋಷಣೆ ಮಾಡ್ತೀವಿ ಯಾರು ಅಭ್ಯರ್ಥಿ ಅನ್ನುವಂತ 25ಕ್ಕೆ ಅಧಿಕೃತವಾಗಿ ಘೋಷಣೆ ಮಾಡ್ತೀವಿ ಅಂದಿದ್ದಾರೆ. ಒಂದು ವೇಳೆ ಆ ರೀತಿ ಏನಾದ್ರು ಘೋಷಣೆ ಮಾಡಿದ್ರೆ ಸುಮಲತಾ ಅವರ ನಡೆ ಅವರಿಗೆ ಬೆಂಬಲವಾಗಿ ನಿಂತ್ಕೊಳ್ತೀರಾ? ಯಾಕಂದ್ರೆ ನಿಮ್ಮ ಪಕ್ಷವೇ ಅವ್ರ ಜೊತೆ ನಿಂತ್ಕೊಂಡಿರುವಂತಹ ಕಾರಣಕ್ಕೆ ಬೆಂಬಲವಾಗಿ ನಿಂತ್ಕೊಳ್ತೀರಾ ಅಥವಾ ನಿಮ್ಮ ನಡೆ ಏನಿರುತ್ತೆ ಅಂತ? ಅಲ್ಲ, ಖಂಡಿತ ಈಗ ಪಕ್ಷದ ಜೊತೆಲಿ ಇದು ಈ ರೀತಿಯ ಒಂದು ಚರ್ಚೆ ಫಸ್ಟ್ ಟೈಮ್ ನಾನು ಮಾಡಿದ್ದು ಇವತ್ತೇನೆ. ಅದೂ ಹೈಕಮಾಂಡ್ ಇಂದ ನನಗೆ ಕರೆ ಬಂದಿದ್ದಕ್ಕೆ ನಾನು ಇವತ್ತು ಇಲ್ಲಿಗೆ ಬಂದಿರೋದು. ಮುಂದಿನ ದಿನಗಳಲ್ಲಿ ಪಕ್ಷ ನನ್ನನ್ನು ಯಾವ ರೀತಿ ಡೈರೆಕ್ಟ್ ಮಾಡ್ತಾರೆ ಅನ್ನೋದನ್ನು ನಾನು ಕಾದು ನೋಡಬೇಕಾಗತ್ತೆ. ಅದಕ್ಕಿಂತ ಮೊದಲನೇದಾಗಿ ನಾನು ನಾಳೆ ವಾಪಸ್ಸು ಹೋಗ್ತೀನಿ ಮಂಡ್ಯಾಗ. ಅಷ್ಟರೊಳಗೆ ಪಕ್ಷವನ್ನು ಎಲ್ಲ ಅಧಿಕೃತವಾಗಿ ನಿರ್ಧಾರವನ್ನ ಅನೌನ್ಸ್ ಮಾಡ್ತಾರೆ ಅನ್ಕೊಂಡಿದ್ದೀನಿ. ಅನೌನ್ಸಿಂಗ್ ಆದ್ಮೇಲೆ ನಾನು ಮಂಡ್ಯಕ್ಕೆ ಹೋಗಿ ಮೊದಲನೇದಾಗಿ ನನ್ನ ಸಪೋರ್ಟ್ಸ್ನ ಮೀಟ್ ಮಾಡಲೇಬೇಕಾಗತ್ತೆ. ಮೇಡಮ್, ಇವತ್ತಿನ ಸಭೆಯ ಸಂದರ್ಭದಲ್ಲಿ ಅಥವಾ ಏನಂದ್ರೆ ಈ ಹಿಂದಿನ ಚರ್ಚೆಯ ಸಂದರ್ಭದಲ್ಲಿ ಸುಮಲತಾ ಅವರಿಗೆ ಮಂಡ್ಯವನ್ನು ಹೊರತುಪಡಿಸಿ ನಿಮಗೆ ಮುಂದೆ ರಾಜ್ಯಸಭೆಗೂ ಸಹಿತ ಕರ್ಕೊಂಡು ಬರ್ತೀವಿ ಅನ್ನುವಂತಹ ಒಂದು ಆಫರ್ ಅನ್ನ ಇಟ್ಟಿದ್ದಾರೆ. ಆಫರ್ ಅನ್ನೋಕ್ಕಿಂತ ನಿಮಗೆ ಆ ರೀತಿಯಾಗಿ ಹೇಳಿದ್ದಾರೆ ಅನ್ನುವಂಥದ್ದು ಇದೆ. ಅದಕ್ಕೆ ಸಂಧಾನ ಮಾಡೋ ಪ್ರಯತ್ನ ಅನ್ನುವಂಥದ್ದು. ಸಂಧಾನ ಮಾಡೋ ಪ್ರಯತ್ನ ಅಂತಲ್ಲ, ಇದು ಒಂಥರ ಮ್ಯೂಚುವಲ್ ಒಂದು ಡಿಸ್ಕಷನ್ ಆಗಿತ್ತೆ ಹೊರತು ನಾನು ಈ 5 ವರ್ಷಗಳಲ್ಲಿ ನನ್ನ ಜರ್ನಿ ಯಾವ ರೀತಿ ಇತ್ತು, ಜೆಡಿಎಸ್ ಅಲಯನ್ಸ್ ಆದ್ಮೇಲೆ ನಮ್ಗೆ ಯಾವ ರೀತಿಯ ಒಂದು ಚಾಲೆಂಜಸ್ ಇರುತ್ತೆ ಕಾರ್ಯಕರ್ತರ ಒಂದು ವಿಷಯಕ್ಕೆ ಬಂದಾಗ, ನನ್ನ ಕಾರ್ಯಕರ್ತರು ನನ್ನ ಬೆಂಬಲಿಗರು ಏನಿದ್ದಾರೆ ಏನೇ ಇರಲಿ ಅವ್ರಿಗೂ ಒಂದಷ್ಟು ನಾನು ಆಶ್ವಾಸನೆ ಕೊಡಬೇಕಾಗಿರುವಂತ ಒಂದು ಸಂದರ್ಭ ಇರೋದ್ರಿಂದ ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಟ್ಕೊಡಲ್ಲ ಅನ್ನೋಂಥ ಮಾತನ್ನ ನಾನು ಹೇಳಿದ್ದೀನಿ. ಅವರು ಅದನ್ನೇ ಹೇಳಿದ್ರು, ಯಾವುದೇ ಕಾರಣಕ್ಕೂ ನಿಮ್ಮನ್ನಾಗ್ಲಿ ನಿಮ್ಮ ಬೆಂಬಲಿಗರಾಗ್ಲಿ ಅವರೆಲ್ಲರ ಪರವಾಗಿ ನಮ್ಮ ಪಾರ್ಟಿ ನಿಂತ್ಕೊಳ್ಳುತ್ತೆ. ಇದರಲ್ಲಿ ಎರಡನೇ ಮಾತಿಲ್ಲ. ಇದು ನಾನು ಹೇಳ್ತಾ ಇರೋ ಮಾತಲ್ಲ, ಖುದ್ದು ಪ್ರಧಾನಮಂತ್ರಿ ಮೋದಿ ಅವರು ಹೇಳಿರೋ ಮಾತು ಅಂತ ಹೇಳಿದ್ದಾರೆ.